ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಬೆಳವಣಿಗೆಗಳನ್ನ ಇದೀಗ ಒಂದೊಂದೇ 30 ನಿಮಿಷದಲ್ಲಿ 30 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸಿರೋ ಸ್ಯಾಂಟ್ರೋ ರವಿ ಗೃಹ ಸಚಿವರ ಮಗನ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಂತೆ. ಗೃಹ ಸಚಿವರ ಮಗ ಅಭಿನಂದ್ ಜೊತೆ ರವಿ ಇರುವ ಹಲವು ಫೋಟೋಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ಹಲವು ಬಾರಿ ತೀರ್ಥಹಳ್ಳಿಗೆ ಭೇಟಿ ನೀಡಿರುವ ಸ್ಯಾಂಟ್ರೋ ರವಿ ರಾಯಚೂರು ಸಂಸದ ಅಮರೇಶ್ವರ ನಾಯ್ಕ್ ಜೊತೆಗೂ ಮಾತುಕತೆ ನಡೆಸಿದ್ದಾನೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಸ್ಯಾಂಟ್ರೋ ರವಿ ದೊಡ್ಡ ದೊಡ್ಡ ಮನೆಗಳನ್ನ ಬಾಡಿಗೆ ಪಡೆದು ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದಂತೆ. ಮನೆ ಮುಂದೆ ಐಷಾರಾಮಿ ಕಾರುಗಳನ್ನ ನಿಲ್ಲಿಸಿ ಫೋಟೋಗೆ ಪೋಸ್ ಕೊಟ್ಟಿದ್ದಂತೆ. ದಂಧೆಯಲ್ಲಿದ್ದಂತಹ ಯುವತಿಗೆ 1,80,000 ಬೆಲೆಯ ರಾಡೋ ವಾಚ್ ಅನ್ನ ಸ್ಯಾಂಟ್ರೋ ರವಿ ಕೊಟ್ಟಿದ್ದಂತೆ. ಸ್ಯಾಂಟ್ರೋ ರವಿ ಬಳಿ ಕಪ್ಪು ಬಣ್ಣದ ಪಿಸ್ತೂಲ್ ಇದೆಯಂತೆ. RFID 2018 ಸಂಖ್ಯೆಯ ಪಿಸ್ತೂಲ್ ರವಿ ಬಳಿ ಇದ್ದು, ಪಿಸ್ತೂಲ್ ಜೊತೆ ಬುಲೆಟ್ಗಳು ಸಿಕ್ಕಿವೆ. ಸ್ಯಾಂಟ್ರೋ ರವಿ ಪಿಸ್ತೂಲ್ ಫೋಟೋವನ್ನ ಸ್ಟೇಟಸ್ ಹಾಕಿಕೊಂಡಿದ್ದ. ಸ್ಯಾಂಟ್ರೋ ರವಿ ತನ್ನ 2ನೇ ಪತ್ನಿಗೆ 2 ಬಾರಿ ಗರ್ಭಪಾತ ಮಾಡಿದಂತೆ ಸಂತ್ರಸ್ತೆ ಆರೋಪ ಖಚಿತಪಡಿಸಿಕೊಳ್ಳಲು ಪೊಲೀಸರು ಮುಂದಾಗಿದ್ದು, ಬೆಂಗಳೂರಿಗೆ ಕರೆದೊಯ್ಯಲು ನಿರ್ಧರಿಸಿದ್ದಾರೆ. ವಾಸವಿದ್ದ ಶೇಷಾದ್ರಿಪುರಂ ಮನೆ ಅಬಾರ್ಷನ್ ಮಾಡಿಸಿದ ಆಸ್ಪತ್ರೆಗಳಿಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ವೈಯಕ್ತಿಕ ದ್ವೇಷ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ. ರವಿ ಕೋಕಿತ್ಕರ್ ಹಾಗೂ ಅವರ ಕಾರು ಚಾಲಕನ ಮೇಲೆ ದಾಳಿ ನಡೆದಿದ್ದು, ಗುಂಡು ಗದ್ದಕ್ಕೆ ತಗುಲಿದ್ದಕ್ಕೆ ರವಿ ಕೋಕಿತ್ಕರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿರಾಟ್ ಹಿಂದೂ ಸಮಾವೇಶ ನಡೀತಾ ಇದ್ದು, ನಿನ್ನೆ ಸಿದ್ಧತೆ ಪರಿಶೀಲಿಸಿ ತೆರಳುತ್ತಿದ್ದಾಗ ಅಪರಿಚಿತರು ಗುಂಡು ಹಾರಿಸಿದ್ದಾರೆ. ಸುದ್ದಿ ತಿಳಿದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಅಭಿಜಿತ್ ಬಾತ್ಕಂಡೆ ಸೇರಿದಂತೆ 3 ಜನರನ್ನ ಬಂಧಿಸಲಾಗಿದೆ. ನಾಯಕನಾಗಿ ಹಿಂದುತ್ವ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರನ್ನ ಈ ರೀತಿ ತಡೆಯುವಂಥ ಪ್ರಕ್ರಿಯೆ ಮೇಲಿಂದ ಮೇಲೆ ಬೇರೆಯವ್ರ ಮೂಲಕ ಅಥವಾ ಹೀಗೆ ಎಲ್ಲ ಒಟ್ಟು ನೋಡ್ಬೇಕೀಗ ತನಿಖೆ ಮೂಲಕ ಹೊರಗೆ ಬರಲಿ. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ತನಿಖೆ ಮಾಡಿ ಶಿಕ್ಷೆಗೊಳಗಡಪಡಂತ ಮತ್ತು ಅವ್ರು ಯಾರು ಏನು ಯಾಕೆ ಅಂತ ಅನ್ನೋದು ಹೊರಗೆ ಬರಬೇಕು ಅಂತನ್ನುವಂಥದ್ದು ನಾನು ಒತ್ತಾಯ ಮಾಡ್ತೇನೆ. ಹಿಂದೂ ನಾಯಕನಾಗಿ ಹಿಂದುತ್ವ ಕೊಲೆ ಮಾಡಿ ದ್ವಿಚಕ್ರ ವಾಹನದಲ್ಲಿ ಟ್ರಿಪಲ್ ರೈಡ್ ಹೋಗಿ ಮೃತದೇಹ ಎಸೆದ ಪ್ರಕರಣವನ್ನ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧಿಸಿದ್ದಾರೆ. ರೀನಾ ಮತ್ತು ಗಂಗೇಶ್ ಗಂಡ ಹೆಂಡತಿ. ಆದರೆ ರೀನಾ ಮತ್ತು ನಿಬಾಶಿಶ್ ಪಾಲ್ ಅಕ್ರಮ ಸಂಬಂಧ ಹೊಂದಿದ್ರು. ಒಂದು ದಿನ ರೀನಾ ಗಂಡ ಗಂಗೇಶ್ ಉತ್ತರ ಪ್ರದೇಶಕ್ಕೆ ಹೋಗಿದ್ದ. ಈ ನಡುವೆ ರೀನಾಗೆ ನಿಬಾಶಿಶ್ ಕಿರುಕುಳ ಕೊಡಲು ಶುರು ಮಾಡಿದ್ದಾನೆ. ಹಣಕ್ಕಾಗಿ ಬೇರೆಯವರ ಜೊತೆ ಮಲಗಲು ಒತ್ತಾಯ ಮಾಡ್ತಿದ್ದ. ಹೀಗಾಗಿ ಪತಿಗೆ ಕರೆ ಮಾಡಿದ ರೀನಾ ವಾಪಸ್ ಬರುವಂತೆ ಸೂಚಿಸಿದ್ದಾಳೆ. ನಂತರ ಮರ್ಡರ್ ಮಾಡಲಾಗಿದ್ದು, ಬಿಜೋಯ್ ಸಹಾಯದಿಂದ ಶವವನ್ನು ಎಸೆದು ಬಂದಿದ್ದಾರೆ. ದೇವಸ್ಥಾನದಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಮುನಿಕೃಷ್ಣನನ್ನ ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಡಿಸೆಂಬರ್ 21ರಂದು ಪೂಜೆಗೆ ಹೋಗಿದ್ದಂತ ಹೇಮಾವತಿ ಆಡಳಿತ ಮಂಡಳಿಯವರು ದೇವರೆದುರೆ ಮಹಿಳೆಗೆ ಹಿಗ್ಗಾಮುಗ್ಗಾ ಥಳಿಸಿ ಜಡೆ ಹಿಡಿದು ಹೊರಗೆ ಎಳೆದೊಯ್ದಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿತ್ತು. ನನ್ನನ್ನು ದೇವಸ್ಥಾನದ ಒಳಗೆ ಬಿಡಲಿಕ್ಕೆ ನಿರಾಕರಿಸಿ ಹಲ್ಲೆ ಮಾಡಿದ್ದು, ಯಾರಿಗೂ ಹೇಳದಂತೆ ಬೆದರಿಕೆ ಹಾಕಿದ್ರು. ಈ ವಿಚಾರ ತಡವಾಗಿ ಪತಿಗೆ ತಿಳಿಸಿದ್ದಂತ ಹೇಮಾವತಿ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ರು. ಕಲಬುರಗಿಯಲ್ಲಿ ಭೀಕರ ಘಟನೆಯೊಂದು ನಡೆದಿದೆ. 2 ಗುಂಪುಗಳ ನಡುವೆ ಸಂಧಾನ ಮಾಡಿದ್ದಾನೆ ಅಂತ ಫಯಾಜ್ ಮತ್ತು ಆತನ ಸ್ನೇಹಿತರು ಸೇರಿ ರಿಯಲ್ ಎಸ್ಟೇಟ್ ಉದ್ಯಮಿ ಇಸಾಮುದ್ದೀನ್ಗೆ ಚಾಕು ಇರಿದಿದ್ದಾರೆ. ಗಾಯಾಳು ಇಸಾಮುದ್ದೀನ್ನನ್ನ ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಇಸಾಮುದ್ದೀನ್ ಜಾಗದ ವಿಷಯವಾಗಿ 2 ಗುಂಪುಗಳನ್ನು ಕರೆಸಿ ಸಂಧಾನ ಮಾಡಿದ್ದಾನೆ. ಈ ಕುರಿತು ಅಸಮಾಧಾನ ಹೊಂದಿದ್ದ ಫಯಾಜ್ ಮತ್ತು ಆತನ ಸ್ನೇಹಿತರು ಹಾಡ ಹಗಲೇ ಚಾಕು ಇರಿದಿದ್ದಾರೆ. ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡು ನೋಡ್ತಾ ಇದ್ದಂತೆ ಧಗಧಗಿಸಿದ ಘಟನೆ ಹಾಸನದಲ್ಲಿ ನಡೆದಿದೆ. ಕಡೂರಿನಿಂದ ಕೃಷ್ಣಾಪುರಕ್ಕೆ ತೆರಳುತ್ತಾ ಇದ್ದಂತ ಚಿದಾನಂದ್ ಕೋರವಂಗಲ
ಗೇಟ್ ಬಳಿ ಬೈಕ್ ನಿಲ್ಲಿಸಿ ಸಿಹಿ ತಿನಿಸು ತರಲಿಕ್ಕೆ ಬೇಕರಿಗೆ ಹೋಗಿದ್ರು. ಆಗ ಬೈಕ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೈಕ್ ಹೊತ್ತಿ ಉರಿಯೋದನ್ನ ಕಂಡು ಚಿದಾನಂದ್ ಕಣ್ಣೀರಿಟ್ರು. ಯಾರಾದರೂ ಆರಿಸಿ ಎಂದು ಮನವಿ ಮಾಡಿದ್ರು. ಆದರೆ ಬೆಂಕಿಯ ಜ್ವಾಲೆ ಅಷ್ಟೊತ್ತಿಗೆ ಎಲ್ಲಾ ಕಡೆ ಆವರಿಸಿತ್ತು. ಅದ್ಯಾರೋ ಅರ್ಸಿ ಅವ್ರ ಅರ್ಸಿ ಹಳ್ಳಿನ ಏನೋ ಅಂದ್ರು. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಸುಬ್ರಹ್ಮಣ್ಯ ಅನ್ನೋರಿಗೆ ಸೇರಿದ ಕಾರಿಗೆ ತಡರಾತ್ರಿ 2:45 ಸುಮಾರಿಗೆ ಬೆಂಕಿ ಇಡಲಾಗಿದೆ. ಸುಬ್ರಹ್ಮಣ್ಯ ಎಂಬಾತನ ಮಹೀಂದ್ರ XUV ಕಾರಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. 1 ವರ್ಷದ ಹಿಂದೆಯೂ ಸುಬ್ರಹ್ಮಣ್ಯ ಬೈಕ್ಗೆ ದುಷ್ಕರ್ಮಿಗಳು ಬೆಂಕಿ ಹಾಕಿದ್ರು. ದ್ವೇಷದ ಹಿನ್ನೆಲೆಯಲ್ಲಿ ಕಾರ್ಗೆ ಬೆಂಕಿ ಇಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದಂಥ ಕಾರಿಗೆ ಬೆಂಕಿ ಹಚ್ಚಲಾಗಿದೆ. ಸುಬ್ರಹ್ಮಣ್ಯ ಅನ್ನೋರಿಗೆ ಸೇರಿದಂಥ ಕಾರ್ ಇದಾಗಿದ್ದು, ತಡರಾತ್ರಿ ಹೆಲ್ಮೆಟ್ ಹಾಕಿ ಬಂದಂತಹ ವ್ಯಕ್ತಿಗಳಿಂದ 2:45 ಸುಮಾರಿಗೆ ಬೆಂಕಿ ಹಚ್ಚಲಾಗಿದೆ. ಸುಬ್ರಹ್ಮಣ್ಯ ಎಂಬಾತನ ಮಹೀಂದ್ರ XUV ಕಾರಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. 1 ವರ್ಷದ ಹಿಂದೆಯೂ ಕೂಡ ಇದೇ ರೀತಿ ಘಟನೆ ನಡೆದಿತ್ತು. ಅವರ ಬೈಕ್ಗೂ ಕೂಡ ದುಷ್ಕರ್ಮಿಗಳು ಬೆಂಕಿಯನ್ನ ಹಾಕಿದ್ರು. ಅದರ ಬೆನ್ನಲ್ಲೇ ಈಗ ದ್ವೇಷದ ಹಿನ್ನೆಲೆಯಲ್ಲಿ ಕಾರ್ಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಕರ್ಮಿಗಳು. ಮನೆ ಮುಂದೆ ನಿಲ್ಲಿಸಿದಂತಹ ಕಾರಿಗೆ ಬೆಂಕಿ ಹಾಕಿರುವಂತಹ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರುವಂತದ್ದು. ಈ ಒಂದು ಘಟನೆ ಕುರುಬರಹಳ್ಳಿಯಲ್ಲಿರುವಂತಹ ಕಾವೇರಿ ನಗರದಲ್ಲಿ ನಡೆದಿದೆ. ನೀವು ದೃಶ್ಯದಲ್ಲೂ ಕೂಡ ಅಷ್ಟೇ ಗಮನಿಸ್ತಾ ಇರಬಹುದು. ಕಾರಿಗೆ ಬೆಂಕಿ ಹಾಕಿದಂತ ದುಷ್ಕರ್ಮಿಗಳು ಮಾಡಿದಂತ ದುಷ್ಕೃತ್ಯವನ್ನ ನೀವು ನೋಡ್ತಾ ಇರಬಹುದು. ಇದು ಮಹೇಂದ್ರ ಕಾರ್ ಯಾವ ಹೀಗಿದೆ, ಮಹೇಂದ್ರ ಕಾರ್ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂತದ್ದು. ಯಾಕಂದ್ರೆ ರಾತ್ರಿ ಸುಮಾರು 2:44 ಬಂದಂತ ಇಬ್ಬರು ದುಷ್ಕರ್ಮಿಗಳು ಏಕಾಏಕಿ ಒಂದು ಕಾರ್ಗೆ ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕಿದ ನಂತರ ಕ್ಷಣಾರ್ಧದಲ್ಲಿ ಇಲ್ಲಿಂದ ಅವರು ಎಸ್ಕೇಪ್ ಆಗಿರುವಂತದ್ದು. ಇನ್ನು ರಾತ್ರಿಯ ಸಮಯ ಆಗಿದ್ದಂತ ಕಾರಣಕ್ಕೋಸ್ಕರ ಇಲ್ಲಿ ಯಾರು ಕೂಡ ಓಡಾಡ್ತಿಲ್ಲ. ಜೊತೆಗೆ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಅಂದ್ರೆ 2ನೇ ಫ್ಲೋರ್ವರೆಗೂ ಕೂಡ ಹೋಗಿರುವಂತದ್ದು. ಯಾಕಂದ್ರೆ ಮನೆಯಲ್ಲಿ ಮಲಗಿದ್ದಂತರೆಲ್ಲರೂ ಕೂಡ ಅಷ್ಟೇ ಗಾಬರಿಗೊಳಗಾಗಿದ್ರು. ಜೊತೆಗೆ ಈ ಒಂದು ಮನೆಯನ್ನು ನೀವು ಒಮ್ಮೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಹಬ್ಬಿತ್ತು ಈ ಒಂದು ಬೆಂಕಿ ಅನ್ನುವಂಥದ್ದು. ಅದೃಷ್ಟವಶಾತ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಬಾಗ್ಲಾಗಿರ್ಬೋದು ಅಥವಾ ಕಿಟಕಿ ಯಾವುದು ಕೂಡ ಬೆಂಕಿ ಬಿದ್ದಿರಲಿಲ್ಲ. ಒಂದು ವೇಳೆ ಏನಾದ್ರೂ ಮನೆಗೆ ಏನಾದ್ರೂ ಬೆಂಕಿ ಬಿದ್ದಂತ ವೇಳೆಯಲ್ಲಿ ಒಂದಷ್ಟು ಅನಾಹುತಗಳು ಕೂಡ ಅಷ್ಟೇ ಸಂಭವಿಸ್ತಾ ಇತ್ತು. ಜೊತೆಗೆ ಈ ಒಂದು ಕಾರಿನ ಮುಂಭಾಗದಲ್ಲಿ ನಿಲ್ಲಿಸಿದಂತ ಒಂದು ಬೈಕ್ ಅನ್ನು ಕೂಡ ನೋಡ್ತಾ ಇರಬಹುದು. ಆಕ್ಟಿವ್ ಹೋಂಡಾ ಬೈಕ್ ಅಂತ, ಆ ಒಂದು ಆಕ್ಟಿವ್ ಹೋಂಡಾ ಬೈಕ್ ಕೂಡ ಅಷ್ಟೇ ಸಂಪೂರ್ಣವಾಗಿ ಸುಟ್ಟಿರುವಂತಹದ್ದು. ಇನ್ನು ಈ ಮನೆಯಲ್ಲಿ ರಾತ್ರಿ ಕೂಡ ಅಷ್ಟೇ ಬೆಂಕಿಯ ಕೆನ್ನಾಲಿಗೆ ಬಿದ್ದಂತ ಟೈಮ್ ನಲ್ಲಿ ಇದ್ದಂತ ಒಂದಷ್ಟು ಜನ ಮನೆಯವರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಅಷ್ಟೇ ನಾವು ಮಾತನಾಡ್ಸೋಣ ಏನಾಯ್ತು ಎಕ್ಸಾಕ್ಟ್ ಆಗಿ ಎಷ್ಟೊತ್ತಿಗಾಯ್ತು ಅಂತ. ಮೇಡಮ್ ನೋಡ್ತಿದ್ರಿ ಕಾರೆಲ್ಲ ಸುಟ್ಟೋಗಿದೆ, ನಿಮ್ಮ ಮನೆ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಗೋಡೆಗಳೆಲ್ಲ ಕೂಡ ಕರಕಲಾಗಿರುವಂತದ್ದು. ಏನಾಯ್ತು, ನೀವೇನ್ ಮಾಡ್ತಿದ್ರ ಅಷ್ಟೊತ್ತಿನಲ್ಲಿ? ಸರ್ ನಾವು 12:30 ತನಕನೂ ಮಾಮೂಲಿ ಎಚ್ಚರನೇ ಇದ್ವಿ. 12:30 ಮೇಲೆ ಎಲ್ಲರಿಗೂ ನಿದ್ದೆ ಬಂತು, ಇದು ಮಾಡಿದ್ವಿ. 1:45 ಹಂಗೆ ಈ ಥರ ಆಗಿದ್ದಂತೆ ಪಕ್ಕದ ಮನೆಯವರೆಲ್ಲ ನಮಗೆ ಎಲ್ಲ ಹೇಳಿದ್ದಾರೆ. ನಾವು ಆ ಥರ ಅವಾಗಲೂ ಎಚ್ಚರ ಆಗಿಲ್ಲ ನಮಗೆ. ಆಮೇಲೆ ಅವ್ರು ತುಂಬ ಬೆಂಕಿ ಹತ್ತಿದ್ಮೇಲೆ ಅವರೇನೆ ಪಾಪ ನೀರೆಲ್ಲ ಹಾಕಿ ಎಲ್ಲ ಇದು ಮಾಡಿದ್ಮೇಲೆ ಫೋನ್ ಬಂತು ನಮಗೆ. ಆಗ ಎದ್ದು ನೋಡಿದ್ರೆ ಫುಲ್ಲು ಇದು ಬೆಂಕಿ ಹೊಗೆ. ನಮಗಂತೂ ಸಖತ್ ಭಯನೇ ಆಗ್ಬಿಡ್ತು. ಹೊರಗಡೆ ಬರೋಕ್ಕೂ ಭಯ, ಏನು ಮಾಡೋಕ್ಕೂ ಭಯ ಆ ಥರ ಆಗ್ಬಿಡ್ತು. ಬಾಗ್ಲು ಓಪನ್ ಮಾಡಿದ ಟೈಮ್ನಲ್ಲೂ ಕೂಡ ಬೆಂಕಿ ಬರ್ತಾ ಇತ್ತು. ಹೇಗೆ ಬೆಂಕಿ ಬರ್ತಾ ಇತ್ತು? ಹೌದು, ಬೆಂಕಿ ಬರ್ತಾ ಇತ್ತು. ಅದೇ ಹೊರಗಡೆ ಬರೋಕ್ಕೆ ಭಯ ಆಗ್ತಾ ಇತ್ತು ನಮಗೆ. ಆ ಥರ ಅಷ್ಟು ಹತ್ಕೊಂಡು ಉರಿತಾ ಇತ್ತು ಇದು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಇವರೆಲ್ಲ ಜನಗಳು ಪಕ್ಕದವರೆಲ್ಲನೂ ಪಾಪ ನೀರು ಹಾಕ್ಬಿಟ್ಟು ಎಲ್ಲ ಇದನ್ನ ಮಾಡಿದ್ರು, ಕಡಿಮೆ ಮಾಡಿದ್ರು. ಯಾರು ಬೆಂಕಿ ಹಾಕಿರುವಂತದ್ದು? ಆ CC ಕ್ಯಾಮ್ರಾ ನೀವು ದೃಶ್ಯಾವಳಿ ನೋಡಿದ್ರ ಅಥವಾ ಯಾರು ಅಂತ ಐಡೆಂಟಿಫೈ ಏನಾದ್ರು ಆಯ್ತಾ? CC ಕ್ಯಾಮ್ರಾ ನೋಡಿದ್ವಿ ಸರ್, ಅದು ಹಾಕಿರೋದು ಅಂತಾನು ನೋಡಿದ್ವಿ. ಅದು ಎಲ್ಲ ಇದಾಗಿದೆ, ಬಟ್ ಅದು ಯಾರು ಅಂತ ಗ್ಯಾರಂಟಿ ಅವರೇ ಅಂತ ಯಾರು ಅಂತ ಗೊತ್ತಿಲ್ಲ ಸರ್. ಈಗ ಲಾಸ್ಟ್ 3 months ಬ್ಯಾಕ್ ಕೂಡ ಒಂದು ಬೈಕ್ ನ ಸುಟ್ಟಿದ್ರಂತೆ. ಏನಕ್ಕೆ ಸುಟ್ಟಿದ್ರು? ಆ ಕೇಸ್ನ ಏನಾದ್ರು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ ಸರ್, ಅದೇನು ಅಂತಂದ್ರೆ ಮಾಮೂಲಿ ಅದು ಇದ್ರ ಮೀಟರ್ ಪಕ್ಕನೆ ನಿಲ್ಸಿರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ವಿ ನಾವು. ಯಾರು ಅಷ್ಟು ದ್ವೇಷ ಮಾಡಿರಲ್ಲ ಅಂತ ಅಂದ್ಬಿಟ್ಟು. ಇದು ಸೆಕೆಂಡ್ ಟೈಮ್ ಆಗಿರೋದ್ರೆ ನಮಗೆ ಕನ್ಫರ್ಮ್ ಯಾರೋ ನಮ್ಮ ದ್ವೇಷದಿಂದನೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ. ಏನು ದ್ವೇಷ ಅಂದ್ರೆ ಹೆಂಗೆ? ಏನಾದ್ರೂ ಸರ್ ಅದೇ ಅಂತಾನೆ, ಅದು ದ್ವೇಷ ಅಂತ ಯಾವ್ದು ಅಂತಾನೆ ಗೊತ್ತಿಲ್ಲ. ಯಾವ್ದು ಅಂತಾನೆ ನಮ್ಮ ಮನೆಯವರು ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ವರ್ಕ್ ಮಾಡ್ತಾರೆ ಸರ್. ಇದಿಷ್ಟು ಇಲ್ಲಿನ ಕುಟುಂಬಸ್ಥರು ಹೇಳ್ತಿರುವಂತದ್ದು. ಕ್ಯಾಮರಾಮನ್ ಶಿವ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು.
ರಂಗಸ್ಥಳದಲ್ಲೇ ಕುಸಿದು ಬಿದ್ದು ಕಲಾವಿದ ಮೃತಪಟ್ಟಂತ ಘಟನೆ ಮಂಡ್ಯ ಜಿಲ್ಲೆಯ ಬಂಡೂರಿನಲ್ಲಿ ನಡೆದಿದೆ. ಕುರುಕ್ಷೇತ್ರದ ಕೃಷ್ಣ ಸಂಧಾನ ನಾಟಕ ಪ್ರದರ್ಶನದಲ್ಲಿ ಸಾರ್ಥಕಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಂಥ ಕಲಾವಿದ ನಂಜಯ್ಯ ವೇದಿಕೆಯ ಮೇಲೆನೆ ಉಸಿರು ಚೆಲ್ಲಿದ್ದಾರೆ. ಘಟನೆ ಬಳಿಕ ಸಹ ಕಲಾವಿದರು ಕಾರ್ಯಕ್ರಮ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳ ಕಲಾವಿದರು ಸೇರಿಕೊಂಡು ಪೌರಾಣಿಕ ನಾಟಕವನ್ನು ಆಯೋಜನೆ ಮಾಡಿದರು. ಡ್ರಾಮಾ ಸೀನ್ ಸೆಟ್ನಲ್ಲಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕದಲ್ಲಿ ಸೈಂಧವ ಮತ್ತು ಸಾರ್ಥಕಿ ಎಂಬ ಪಾತ್ರಕ್ಕೆ ಬಣ್ಣ ಹಚ್ಚಿ ನಟನೆ ಮಾಡುವ ವೇಳೆ ವೇದಿಕೆಯಲ್ಲೇ ಹೃದಯಾಘಾತ ಸಂಭವಿಸಿ ಕಲಾವಿದ ನಂಜಯ್ಯ ಪ್ರಾಣವನ್ನು ಬಿಟ್ಟಿದ್ದಾರೆ. ರಾಜಕಾರಣಿ, ಸಾಮಾಜಿಕ ಕಾರ್ಯಕರ್ತೆ ಮತ್ತು ಮದೀನ್ ಮಸೀದ್ನ ಮಾಜಿ ಕಾರ್ಯದರ್ಶಿ ನಡುವೆ ಗಲಾಟೆ ನಡೆದಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ಸಾಮಾಜಿಕ ಕಾರ್ಯಕರ್ತೆ ಸೀಮಾ ಕೌಸರ್ ಮೇಲೆ ಅಕ್ರಮ ಸುತ್ತಿಗೆಯಿಂದ ಹಲ್ಲೆಗೆ ಯತ್ನಿಸಿರುವಂಥದ್ದು. ಇನ್ನು ಬಿಟಿಎಂ ಲೇಔಟ್ನಲ್ಲಿ ನಡೆದ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಅಸಲಿ ಚಿನ್ನವನ್ನ ರೋಲ್ಡ್ ಗೋಲ್ಡ್ ಎಂದು ತಿಪ್ಪೆಗೆ ಬಿಸಾಡಿದಂತ ಕಳ್ಳರು ಪೊಲೀಸರ ಅತಿಥಿಯಾಗಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದ ಪೊಲೀಸರು ರಾಜೇಶ್ ಅಲಿಯಾಸ್ ಕ್ರ್ಯಾಕ್ ಹಾಗೂ ರಾಜ್ ಕಿರಣ್ ಎಂಬುವರನ್ನ ಕಳ್ಳತನದ ಆರೋಪದ ಮೇಲೆ ಬಂಧಿಸಿದ್ದಾರೆ. ಇವರು ಇತ್ತೀಚೆಗೆ ರಾಮಮೂರ್ತಿ ನಗರದ ಕುವೆಂಪು ಲೇಔಟ್ನಲ್ಲಿ ಕಳ್ಳತನ ಮಾಡಿ ಹೊಸೂರಿನಲ್ಲಿ ಸಿಕ್ಕ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಹೋಗಿದ್ರು. ಕದ್ದ ಮಾಲು ಎಂಬ ಅನುಮಾನ ಬಂದಿದ್ದರಿಂದ ಜ್ಯುವೆಲರಿ ಶಾಪ್ ಮಾಲೀಕ ಆಭರಣಗಳನ್ನು ನೋಡಿ ನಕಲಿ ಚಿನ್ನ ಎಂದು ಹೇಳಿ ಕಳಿಸಿದ್ದ. ಇದರಿಂದ ಬೇಸರಗೊಂಡಿದ್ದಂಥ ಕಳ್ಳರು ಹೊಸೂರಿನ ರಸ್ತೆ ಬದಿಯ ಕಸದಲ್ಲಿ ಆಭರಣಗಳನ್ನು ಬಿಸಾಡಿ ಹೋಗಿದ್ರು. ಕಳ್ಳರು ವಾಪಸ್ ಹೋದಂತ ನಂತರ ಮಾಲೀಕ ರಾಮಮೂರ್ತಿ ನಗರ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾನೆ. ಸದ್ಯ ಆರೋಪಿಗಳನ್ನು ಬಂಧಿಸಲಾಗಿದೆ. ಶಿವಮೊಗ್ಗದಲ್ಲಿ ಥೇಟ್ ಚಾರ್ಲಿ 777 ಚಿತ್ರವನ್ನ ಹೋಲುವ ಘಟನೆ ನಡೆದಿದೆ. ಆರೋಗ್ಯ ಸಮಸ್ಯೆಯಿಂದ ನಾಗರತ್ನ ಎಂಬ ವೈದ್ಯೆ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಅವರು ಸಾಕಿದ್ದ ನಾಯಿ ಆಸ್ಪತ್ರೆಯ ಬಾಗಿಲಲ್ಲಿ ಕಾದು ಕುಳಿತಿದೆ. 8 ತಿಂಗಳ ಪಪ್ಪಿ ಎಂಬ ನಾಯಿಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ವೃದ್ಧೆ ಒಳಗಿದ್ರೆ ನಾಯಿ ಹೊರಗಡೆ ವೇಟ್ ಮಾಡ್ತಾ ಇದೆ. ಮನೆಯ ಒಳಗಡೆ ಚಿರತೆ ನುಗ್ಗಿ ಆತಂಕ ಸೃಷ್ಟಿಸಿದಂಥ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಮುದ್ದಲಿಂಗನ ದೊಡ್ಡಿ ಗ್ರಾಮದ ಶಿವಣ್ಣ ಮತ್ತು ಆತನ ಪತ್ನಿ ಪದ್ಮಮ್ಮ ಮನೆಯ ಹಾಲ್ನಲ್ಲಿ ಇದ್ರು. ಚಿರತೆ ಮನೆಯ ಒಳಗಡೆ ಬರ್ತಾ ಇರೋದನ್ನು ನೋಡಿದಂಥ ಶಿವಣ್ಣ ಹಾಗೂ ಆಕೆಯ ಪತ್ನಿ ಕಿರ್ಚಾಡಿಕೊಂಡು ಮನೆಯಿಂದ ಹೊರ ಓಡಿ ಬಂದು ಮನೆಯ ಬಾಗಿಲಿಗೆ ಚಿಲ್ಕವನ್ನು ಹಾಕಿದ್ರು. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದಂಥ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ಮದ್ದನ್ನು ನೀಡಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಶಿವಮೊಗ್ಗದಲ್ಲಿ ನಡೆಯಬಾರದ ದುರಂತವೊಂದು ನಡೆದಿದೆ. ಚಾಕ್ಲೇಟ್ ಅಂತ ಗಿಲಿ ಪಾಷಾಣ ತಿಂದು ಮಗು ಮೃತಪಟ್ಟಿದೆ. ತೀರ್ಥಹಳ್ಳಿ ತಾಲೂಕಿನ ಬೆಚ್ಚವಳ್ಳಿಯ ಮೇಲಿನ ಕೊಪ್ಪದಲ್ಲಿ ಈ ದುರಂತ ಸಂಭವಿಸಿದೆ. ಚಂದ್ರಪ್ಪ ಅನ್ನೋರ ಪುತ್ರ ಪ್ರೀತಮ್ ಚಾಕ್ಲೇಟ್ ಅಂತ ಇಲಿ ಪಾಷಾಣ ತಿಂದು ಮೃತಪಟ್ಟಿದ್ದಾನೆ. ಶಿವಮೊಗ್ಗದಲ್ಲಿ ಪ್ರತಿಷ್ಠಿತ ಭೂಪಾಳಂ ಕುಟುಂಬದ ಮನೆಯಲ್ಲಿ ಸ್ಟೆಬಿಲೈಸರ್ ಸ್ಫೋಟವಾಗಿ ತಂದೆಯ ಶರತ್ ಸಾವನ್ನಪ್ಪಿದ್ದು ಪುತ್ರ ಸಂಚಿತ್ ಸ್ಥಿತಿ ಗಂಭೀರವಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಸ್ಟೆಬಿಲೈಸರ್ ಸ್ಫೋಟವಾಗಿದ್ದು ಕೂಡಲೇ ಮನೆಯೆಲ್ಲ ಬೆಂಕಿ ಆವರಿಸಿದೆ. ತಂದೆ ಎಸ್ ಶರತ್ ಮಗ ಸಂಚಿತ್ನನ್ನ ಉಳಿಸಲಿಕ್ಕೆ ಹೋಗಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀ ಚಿತಾಭಸ್ಮವನ್ನ ಕೃಷ್ಣ ಮಲಪ್ರಭಾ ಘಟಪ್ರಭಾ ನದಿ ಸಂಗಮದಲ್ಲಿ ವಿಸರ್ಜನೆ ಮಾಡಲಾಗಿದೆ. ಜ್ಞಾನ ಯೋಗಾಶ್ರಮದ ಶ್ರೀ ಬಸವಲಿಂಗ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕೂಡಲ ಸಂಗಮದ ಬಸವಣ್ಣ ಐಕ್ಯ ಮಂಟಪದ ಬಳಿ ಚಿತಾಭಸ್ಮ ವಿಸರ್ಜನೆ ಮಾಡಲಾಗಿದೆ. ಮಠಾಧೀಶರು ವಿಶೇಷ ವಾಹನಗಳಲ್ಲಿ ಚಿತಾಭಸ್ಮ ತಂದು ಬೋಟ್ಗಳಲ್ಲಿ ತೆರಳಿ ನದಿಯಲ್ಲಿ ಚಿತಾಭಸ್ಮ ವಿಸರ್ಜಿಸಿದ್ದಾರೆ.
ಇನ್ನು ತ್ರಿವೇಣಿ ಸಂಗಮದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಚಿತಾಭಸ್ಮ ವಿಸರ್ಜನೆಯ ಬಳಿಕ ಸ್ವಾಮೀಜಿಗಳು ವಿಶೇಷ ವಾಹನದಲ್ಲಿ ಗೋಕರ್ಣದತ್ತ ಪ್ರಯಾಣ ಬೆಳೆಸಿದ್ದಾರೆ. ಸಾಯಂಕಾಲ 5ರ ಸುಮಾರಿಗೆ ಗೋಕರ್ಣ ತಲುಪಲಿದ್ದು ಅಲ್ಲಿ ಚಿತಾಭಸ್ಮ ವಿಸರ್ಜನೆ ಮಾಡಲಿದ್ದಾರೆ. ಇವತ್ತು ಅವರ ಅಸ್ಥಿ ಭಸ್ಮವನ್ನ 3 ನದಿಗಳ ಸಂಗಮ ಆ ಒಂದು ಪುಣ್ಯ ಸ್ಥಳದಲ್ಲಿ ಇವತ್ತ ಈ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮ ಅತ್ಯಂತ ನಮಗೆ ಸಂತೋಷ ಕೊಟ್ಟಿದೆ, ಅಪ್ಪಗಳಿಗೂ ಸಂತೋಷ ಕೊಟ್ಟಿದೆ ಅಂತ ನಾನು ಭಾವಿಸಿದ್ದೇನೆ. ಅಲ್ಲಿ ಒಂದು ಕಾರ್ಯಕ್ರಮ ಇದೇ ರೀತಿ ಅಲ್ಲಿಯೂ ಕಾರ್ಯಕ್ರಮ ಮಾಡ್ತೇವ್ರಿ. ಗಾಲಿ ಜನಾರ್ದನ್ ರೆಡ್ಡಿ ಸ್ಥಾಪನೆ ಮಾಡಿರುವಂತಹ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಜೊತೆ ಈ ಹಿಂದೆ ಇದ್ದಂಥವರು ಬೆಂಬಲ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಸಹೋದರ ಸೋಮಶೇಖರ್ ರೆಡ್ಡಿ ಕೂಡ ಜನಾರ್ದನ್ ರೆಡ್ಡಿ ಬೆಂಬಲ ನೀಡುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಳ್ಳಾರಿಯಲ್ಲಿ ಮಾತನಾಡಿದಂಥ ಸೋಮಶೇಖರ್ ರೆಡ್ಡಿ, ನನ್ನ ಜೀವನ ಇರೋವರೆಗೂ ಕೂಡ ಬಿಜೆಪಿ ಪಕ್ಷದಲ್ಲೇ ಇರ್ತಾನೆ, ಮನೆಯ ಮೇಲೆ ಹಾರಾಡ್ತಾ ಇರುವಂಥ ಬಿಜೆಪಿ ಬಾವುಟ ತೆಗೆಯಲ್ಲ, ನಾನು ಶ್ರೀರಾಮುಲು ಅವರನ್ನ ಫಾಲೋ ಮಾಡ್ತೇನೆ, ನನ್ನ ರಾಜಕೀಯ ಬೆಳವಣಿಗೆಗೆ ಶ್ರೀರಾಮುಲು ಕಾರಣ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ. ಹೆಸರಿರುವಂತ ನಾಯಕ, ಸೆಂಟ್ರಲ್ ಅಲ್ಲಿ ಇರುವಂತಹ ಒಂದು ಹೆಸರಿರುವಂತ ನಾಯಕ ಶ್ರೀರಾಮುಲು ಅವರು. ಹಂಗಾಗಿ ನಾನು ಕಾರ್ಯಕರ್ತರಿಗೆ ಇಷ್ಟೇ ಮನವಿ ಮಾಡ್ಕೊಳ್ತೀನಿ, ಯಾವ ಕನ್ಫ್ಯೂಷನ್ ಬೇಡ, ಯಾರು ಸುಳ್ಳು ಮಾತುಗಳು ಹೇಳಿದ್ರು ಕೂಡ ಕೇಳಕ್ ಹೋಗ್ಬೇಡ್ರಿ. ನಾನು ಕಂಪ್ಲೀಟ್ ನನ್ನ ಜೀವನ ಇರೋವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತೀನಿ. ನನಗೆ ಒಬ್ರು ಯಾರೋ ಕೇಳಿದ್ರು ಏನಪ್ಪಾ ಅಂತೇಳಿ, ನಾನು ಒಂದೇ ಮಾತು ಹೇಳಿದೆ ಅವರಿಗೆ, ನನ್ನ ಮನೆ ಮೇಲೆ ಬಿಜೆಪಿ ಜೆಂಡಾ ಹಾರಿಸಿದ್ದೀನಿ, ಅದನ್ನ ತೆಗೆಯೋದಿಕ್ಕೆ ನನ್ಗೆ ಇಂಟ್ರೆಸ್ಟ್ ಇಲ್ಲ, ಅದು ಯಾವಾಗ್ಲೂ ಕೂಡ ಹಾರ್ತಾನೆ ಇರುತ್ತೆ ಅಂತ ಹೇಳಿದ್ದೀನಿ. ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿರ್ತೀನಿ ಅಂತ. ತುಮಕೂರು ಬಿಜೆಪಿ ಸಂಸದ ಜಿಎಸ್ ಬಸವರಾಜು ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಮತ ಯಾಚಿಸಿದ್ದಾರೆ. ಮಧುಗಿರಿಯ ಗಡಿ ಭಾಗದ ಊರಿಗೆ ಇವತ್ತೇ ಮೊದಲು ಬಂದಿದ್ದೇನೆ. ರಾಜಣ್ಣ ಸಹಕಾರದಿಂದ ನಾನು ಸಂಸದನಾಗಿದ್ದೇನೆ ಹೊರತು ನನ್ನ ವೈಯಕ್ತಿಕ ಶಕ್ತಿಯಿಂದಲ್ಲ. ಆದ್ರಿಂದ ಕಾಂಗ್ರೆಸ್ನ ರಾಜಣ್ಣಗೆ ವೋಟ್ ಹಾಕಿ ಅಂತ ಬಿಜೆಪಿ ಸಂಸದ ಜಿಎಸ್ ಬಸವರಾಜು ಮನವಿ ಮಾಡಿದ್ದಾರೆ. ನಾನು ನೇರವಾಗಿ ಹೇಳ್ಬೇಕಾದ್ರೆ ಇವತ್ತೇ ನಾನು ಪ್ರಪ್ರಥಮವಾಗಿ ನಿಮ್ಮನ್ನಲ್ಲಿ ನೋಡಕ್ ಬಂದಿರ್ತಕ್ಕಂಥದ್ದು. ನಮ್ಮ ಸ್ನೇಹಿತರ ಸಹಕಾರದಿಂದ ನಾನು ಪಾರ್ಲಿಮೆಂಟ್ ಸದಸ್ಯನಾಗಿದ್ದೇನೆ ಹೊರತು ನನ್ನ ವೈಯಕ್ತಿಕವಾದ ಶಕ್ತಿಯಿಂದ ಅಡುಗೆ ಕ್ಷೇತ್ರ ಹೇಳ್ತಾ ಇರೋದು. ನನಗೆ ಹಿಂದೆ ಸೋತಾಗ ನನಗೆ 22,000 ವೋಟ್ ಬಂದಿತ್ತು. ಈ ಸಾರಿ 78-79 ಸಾವಿರ ಮತಗಳನ್ನು ಕೊಡಬೇಕಾದ್ರೆ ನಿಮ್ಮ ಸ್ನೇಹಿತರ ಒಂದು ಪ್ರೀತಿಯ ವಿಶ್ವಾಸ ಇವತ್ತು ನನ್ನ ಮೇಲೆ ಬಿಟ್ಟು ಇವತ್ತು ನನ್ನನ್ನು ಗೆಲ್ಲಿಸಿದ್ದೀರಿ. ಜನನಾಯಕರ ಉಡುಗೊರೆಗಳ ಭರಾಟೆಯಿಂದ ಮದ್ದೂರು ಕ್ಷೇತ್ರದ ಸಾಮಾನ್ಯ ಮತದಾರ ಗೊಂದಲಕ್ಕೀಡಾಗಿದ್ದಾನೆ. ಕ್ಷೇತ್ರದ ಅಭ್ಯರ್ಥಿಗಳ ಋಣದಲ್ಲಿ ಯಾರಿಗೆ ವೋಟ್ ಹಾಕಬೇಕೆಂಬ ಗೊಂದಲ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ವೋಟ್ ಯಾರಿಗಾಕಿ? ಅಯ್ಯೋ, ಇದೇ ಉಭಯ ಶಂಕ ಬಂದಿರೋದು. ಈ ಕ್ಯಾನ್ ಕೊಟ್ಟವನೇ ಉದಯ, ಆ ನೀರು ಕುಡಿಯುವಾಗ ಅವ್ನ ಜ್ಞಾನ ಬರ್ತದೆ. ರಗ್ ಕೊಟ್ಟವನೇ ಸ್ವಾಮಿ, ಮನಿಕೋವಾಗ ಅವ್ರ ಜ್ಞಾನ ಬರ್ತದೆ. DC ಚಮ್ಮಣ್ಣ ಪಂಚಾಯತಿಯಲ್ಲಿ ಮಾಂಸ ತಿನ್ಬಿಟ್ಟಿನಿ, ಅವನಿಗೆ ಹಾಕನು. ಗುರುಚರನ್ನು ಮಾದಂಗಿರಿ ಕರ್ಕೋವನ, ಅವನಿಗೆ ಹಾಕನು. ಒಳ್ಳೆ ತಲೆಕೆಟ್ಟಿ ಮೆಣಸಿಕೋಗ್ಬಿಡೋದೆ. ಏನ್ ಮಾಡಮ್ಮ ಅಂತ ಮುಂದಕ್ಕೆ ಯೋಚನೆ ಮಾಡಬೇಕು. ಇಲ್ಲ ಎಲ್ರಿಗೂ ಓಟ್ ಬಿಡ್ಬೇಕು, ಇಲ್ಲ ಎಲ್ರಿಗೂ ಬಿಟ್ಟು ಬಿಡ್ಬೇಕು. ಗ್ಯಾರಂಟಿ ಓಟ್ ಹಾಕಿಯಾ? ಅದೇ ಎಲ್ರಿಗೂ ಹಾಕ್ಬೇಕು, ಇಲ್ಲ ಎಲ್ರಿಗೂ ಬಿಟ್ಟೇ ಬಿಡ್ಬೇಕು. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನ ರಾಜ್ಯ ಮಟ್ಟದ SC/ST ಐಕ್ಯತಾ ಸಮಾವೇಶ ನಡೀತಾ ಇದೆ. ಸಮಾವೇಶಕ್ಕೆ ಬಂದವರು ಊಟದ ಕೌಂಟರ್ಗೆ ಮುಗಿಬಿದ್ರು. ಬ್ಯಾರಿಕೇಡ್ ತಳ್ಳಿ ಊಟ ಬಡಿಸಿಕೊಂಡ್ರು. ಒಂದೇ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಕ್ಕೆ ವ್ಯವಸ್ಥಾಪಕರು ಅಸಹಾಯಕರಾದರು. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಭರ್ಜರಿಯಾಗಿ ಸಾಗ್ತಾ ಇದೆ. ಪಂಜಾಬ್ಗೆ ಯಾತ್ರೆ ಆಗಮಿಸಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ ಬಿಚ್ಚಿ ಕೊರೆಯುವ ಚಳಿ ಮಧ್ಯೆ ಡ್ಯಾನ್ಸ್ ಮಾಡಿದ್ದಾರೆ.
ಉತ್ತರಾಖಂಡ್ನ ಜೋಶಿ ಮಠದಲ್ಲಿ ದಿನೇ ದಿನೇ ಭೂಮಿ ಬಿರುಕು ಬಿಡ್ತಾ ಇದೆ. ಕ್ಷಣ ಕ್ಷಣಕ್ಕೂ ಭೂಮಿಯಲ್ಲಿ ಬಿರುಕುಗಳು ಹೆಚ್ಚಾಗ್ತಾ ಇದ್ದು ಇಡೀ ಊರೇ ನಾಶವಾಗುವ ಭೀತಿ ಸೃಷ್ಟಿಯಾಗಿದೆ. ಜೋಶಿ ಮಠದಲ್ಲಿ ಸುಮಾರು 8 ರಿಂದ 9,000 ಸೈನಿಕರು ವಾಸ ಮಾಡ್ತಿದ್ದಾರೆ. ನಗರದಲ್ಲಿ 20,000 ಜನರು ನಿತ್ಯ ಪ್ರಾಣ ಭೀತಿಯಲ್ಲಿ ಕಾಲ ನೂಗ್ತಿದ್ದಾರೆ. ಇದರ ಬೆನ್ನಲ್ಲೇ 600 ಕುಟುಂಬಗಳ ಸ್ಥಳಾಂತರಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ. ಅಲ್ಲದೆ ಬಿರುಕುಗಳು ತುಂಬಾ ಹೆಚ್ಚಾಗಿದ್ದು ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳು ನಡೀತಾ ಇದೆ. 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾವೇರಿ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು. ಮುಂದಿನ ಸಮ್ಮೇಳನವನ್ನು ಮಂಡ್ಯ ಜಿಲ್ಲೆಯಲ್ಲಿ ನಡೆಸಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಹಾವೇರಿಯಲ್ಲಿ ಕಸಾಪ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಕಾರ್ಯಕಾರಿಣಿ ಸಮಿತಿ ಸಭೆ ನಡೆದಿದ್ದು 9 ಜಿಲ್ಲೆಯವರು ತಮ್ಮ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆಸುವಂತೆ ಮನವಿಯನ್ನು ಮಾಡಿದರು. ಈ ಮನವಿಗೆ ಹೆಚ್ಚಿನ ಜನರು ಬೆಂಬಲ ಸೂಚಿಸದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಮತ ಚಲಾವಣೆಯಲ್ಲಿ ಮಂಡ್ಯಕ್ಕೆ 17 ಮತಗಳು ಬಂದಿದ್ದು ಬಳ್ಳಾರಿಗೆ 16 ಮತಗಳು ಬಂದಿವೆ. ಮಂಡ್ಯ ಮೊದಲನೇ ಸ್ಥಾನದಲ್ಲಿದೆ. ಚಿಕ್ಕಮಗಳೂರು 5 ಮತಗಳನ್ನು ಪಡೆದು 3ನೇ ಸ್ಥಾನದಲ್ಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ಅಖಿಲ ಭಾರತ ಅಂದರೆ 87ನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತೀವಿ ಅಂತಕ್ಕಂಥದ್ದು. ಜೊತೆಗೆ ನಿರ್ಣಯಗಳು ಏನಾಗಬೇಕು ಅನ್ನುವಂಥದ್ದು ಸಹಿತ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ. ದಕ್ಷಿಣ ಭಾರತ ಮಹಾ ಕುಂಭಮೇಳ ಎಂಬ ಖ್ಯಾತಿ ಪಡೆದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ನಡೀತಾ ಇದೆ. ಇಂದು ಸಂಜೆ ಮಹಾರಥೋತ್ಸವ ನಡೆಯಲಿದ್ದು ರಥ ಬೀದಿಯಲ್ಲಿ ರಂಗೋಲಿ ಕಂಗೊಳಿಸ್ತಾ ಇದೆ. ಸುಮಾರು 40ಕ್ಕೂ ಅಧಿಕ ರಂಗೋಲಿಗಳನ್ನು ಬಿಡಿಸಲಾಗಿದೆ. ಮಠದ ಈಗಿನ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗವಿಸಿದ್ದೇಶ್ವರ ಜಾತ್ರಾ ಹಿನ್ನೆಲೆಯಲ್ಲಿ ಬಗೆ ಬಗೆಯ ಊಟ ತಯಾರಿಸಲಾಗಿದೆ. ಸಿಂಧನೂರು ತಾಲೂಕಿನ ಭಕ್ತರು 7.5 ಲಕ್ಷ ಶೇಂಗಾ ಹೋಳಿಗೆ ತಯಾರಿಸಿದ್ದಾರೆ. ಮಹಾ ದಾಸೋಹದಲ್ಲಿ 400 ಕ್ವಿಂಟಾಲ್ ಮಾದಲಿ ತಯಾರಿಸಲಾಗಿದೆ. ಅನ್ನ ಸಾಂಬಾರ್, ಪಲ್ಯ, ಬೃಹತ್ ಗಾತ್ರದ ಕೊಪ್ಪರಿಗೆಯಲ್ಲಿ ಅನ್ನ ಸಾಂಬಾರ್ ಸಿದ್ಧತೆ ಮಾಡಲಾಗಿದೆ. ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ 20ನೇ ಚಿತ್ರಸಂತೆ ಕುಮಾರಕೃಪಾ ರಸ್ತೆಯಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ರಾಷ್ಟ್ರ ಪಕ್ಷಿ ನವಿಲಿನ ಚಿತ್ರ ಬಿಡಿಸುವ ಮೂಲಕ ಸಿಎಂ ಬೊಮ್ಮಾಯಿ ಚಿತ್ರಸಂತೆ ಉದ್ಘಾಟಿಸಿದರು. ಇದೇ ವೇಳೆ ರಾಣೆಬೆನ್ನೂರಿನ ಕಲಾವಿದರೊಬ್ಬರು ಬಸವರಾಜ ಬೊಮ್ಮಾಯಿಗೆ ಪ್ರಧಾನಿ ಮೋದಿ ಪೇಂಟಿಂಗ್ಸ್ ಅನ್ನು ಕೊಟ್ಟಿದ್ದಾರೆ. ಗೊತ್ತಾಗ್ತದೆ. ಹೀಗಾಗಿ ಚಿತ್ರಕಲೆಗೆ ಬಹಳಷ್ಟು ಬೆಲೆ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಬೆಲೆ ಇದೆ. ಚಿತ್ರಕಲಾ ಅಂತಂದರೆ ಒಂದು ರೀತಿಯಲ್ಲಿ ಡೈಮಂಡ್ ಇದ್ದಂಗೆ. ತಿಳಿಲಿಲ್ಲದವ್ರಿಗೆ ಅದರ ಮೌಲ್ಯನೇ ಗೊತ್ತಿರೋದಿಲ್ಲ. ಅದೊಂದು ಕಲ್ಲು. ತಿಳಿದವ್ರಿಗೆ ಅದರ ಮೌಲ್ಯ ಗೊತ್ತಿರ್ತದೆ, ಅದರ ಮಹತ್ವ ಗೊತ್ತಿರ್ತದೆ. ಚಿತ್ರಕಲೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಹೆಚ್ಚು ಸಾರ್ವಜನಿಕರು ಮಾಡಿದರೆ ಅದಕ್ಕೆ ಹೆಚ್ಚು ಬೆಲೆ ಬರ್ತದೆ, ಹೆಚ್ಚು ಉಪಯುಕ್ತ ಆಗ್ತದೆ. ಅಂಥ ಒಂದು ಸಮಾಜದ ಚಿಂತನೆಯನ್ನು ನಿರ್ಮಿಸುವಂಥ ಕೇಂದ್ರ ಚಿತ್ರಕಲಾ ಪರಿಷತ್. ನಟ ಯಶ್ ಬರ್ತ್ಡೇ ಪ್ರಯುಕ್ತ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಮರು ಬಿಡುಗಡೆ ಆಗಿದೆ. 2014ರಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ಗೆ ಭರ್ಜರಿ ಗೆಲುವು ತಂದುಕೊಟ್ಟ ಈ ಚಿತ್ರವನ್ನ ಮತ್ತೆ ದೊಡ್ಡ ಪರದೆಯಲ್ಲಿ ಫ್ಯಾನ್ಸ್ ಈ ಚಿತ್ರವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ರಿಲೀಸ್ ಆಗ್ತಾ ಇದೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಫಸ್ಟ್ ಟೈಮ್ ರಿಲೀಸ್ ಆದಾಗ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಇವತ್ತು ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಬ್ಯಾಂಗ್ಳೂರಲ್ಲಿ ಇರೋರು ಅರೌಂಡ್ 40 to 50 ಎಲ್ಲ ಲೇಡೀಸು ದೇರ್ ಫ್ಯಾಮಿಲೀಸ್ ಎಲ್ಲ ಬರ್ತಿದ್ದಾರೆ. ನಮ್ಗೊಂದೊಳ್ಳೆ ಇದು ವೇದಿಕೆ ಸಿಕ್ಕಿದೆ. ಲೈಕ್ ಲೇಡಿ ಫ್ಯಾನ್ಸ್, ಲೈಕ್ ವಿ ಆರ್ ಲೈಕ್ ಆಲ್ಮೋಸ್ಟ್ ಈಗ ಎಲ್ಲ ಏರಿಯಾಸಲ್ಲೂ ಲೇಡೀಸ್ ಇದ್ದಾರೆ. ಇದು ಒಂದು ಏರಿಯಾ